ಕೆಆರ್ ಪೇಟೆಯ ವಿಜಯಲಕ್ಷ್ಮಿ ರೈಸ್ ಮಿಲ್ನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ಇಳಿಸ್ತಾ ಇದ್ದ ಲಾರಿಯನ್ನ ರೈತ ಸಂಘದ ಮುಖಂಡ ಕರೋಟಿ ತಮ್ಮೇಗೌಡ ಪತ್ತೆ ಹಚ್ಚಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು 210 ಚೀಲ ಅಕ್ಕಿ ಮತ್ತು ಗೋಧಿಯನ್ನ ವಶಕ್ಕೆ ಪಡೆದುಕೊಂಡರು. ಇನ್ನು ಈ ಭ್ರಷ್ಟಾಚಾರದ ಕುರಿತು ಪೊಲೀಸರು ಲಾರಿ ಸಮೇತವಾಗಿ ವಶಕ್ಕೆ ಪಡೆದುಕೊಂಡು ತನಿಖೆ ಕೈಗೊಂಡಿದ್ದಾರೆ. ಯುಗಾದಿ ಹಬ್ಬದ ಮಾರನೆಯ ದಿನದ ಹೊಸ ತಡುಕು ಸಂಭ್ರಮಕ್ಕಾಗಿ ಸಿಲಿಕಾನ್ ಸಿಟಿಯಲ್ಲಿ ಮಾಂಸದ ಬೇಡಿಕೆ ಕುದುರಿದೆ. ಮೈಸೂರು ರಸ್ತೆ ಪ್ರಖ್ಯಾತ ಪಾಪಣ್ಣ ಅಂಗಡಿ ಸೇರಿ ನಗರದಾದ್ಯಂತ ಬೆಳಗ್ಗೆ 5 ಗಂಟೆಯಿಂದಲೇ ಜನ ಸಾಲುಗಟ್ಟಿ ನಿಂತಿದ್ರು. ಮಟನ್ ಬೆಲೆ 900 ರೂಪಾಯಿ ಗಡಿ ದಾಟಿದ್ರೂ ಕೂಡ ಹಬ್ಬದೂಟಕ್ಕಾಗಿ ಜನ ಮುಗಿಬಿದ್ದಿದ್ರು. ಗ್ರಾಹಕರ ಸಬಲತೆಗಾಗಿ ಮಾಲೀಕರು ಹೊರ ರಾಜ್ಯಗಳಿಂದ ಕುರಿ ಕೋಳಿಗಳನ್ನು ತರಿಸಿಕೊಂಡಿದ್ದು ಭರ್ಜರಿ ವ್ಯಾಪಾರ ನಡೀತಾ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾಗಿರುವಂತಹ ತೈಲ ಮತ್ತು ಅನಿಲದ ಬಿಕ್ಕಟ್ಟಿನಿಂದಾಗಿ ಕಲಬುರಗಿ ನಗರದ ಪಿಎನ್ಟಿ ಕಾಲೋನಿ ತಿಂಡಿ ತಿನಿಸುಗಳ ಗೃಹ ತಯಾರಿಕಾ ಉದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಇಲ್ಲಿನ ನೂರಾರು ಮನೆಗಳಲ್ಲಿ ಮಹಿಳೆಯರು ಒಟ್ಟಾಗಿ ಸೇರಿಕೊಂಡು ಚಕ್ಕುಲಿ, ಚುರುಮುರಿ, ಅವಲಕ್ಕಿ ಮತ್ತು ಚೂಡಾದಂತಹ ಐಟಮ್ಗಳನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ಈ ತಯಾರಿಕಾ ಘಟಕಗಳು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಶ್ರೀಲಂಕಾದ ವೇಗಿ ಮತೀಶಾ ಪತಿರಾನ್ ಐಪಿಎಲ್ ಆಡೋದಕ್ಕೆ ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯಿಂದ ಅನುಮತಿ ಪಡೆದುಕೊಂಡಿದ್ದಾರೆ. ಹರಾಜಿನಲ್ಲಿ 18 ಕೋಟಿ ರೂಪಾಯಿಗೆ ಕೆಕೆಆರ್ ಪಾಲಾಗಿದ್ದಂತಹ ವೇಗಿ ಮತೀಶಾ ಡೆತ್ ಓವರ್ಗಳಲ್ಲಿ ತಂಡದ ಬೌಲಿಂಗ್ ಶಕ್ತಿಯನ್ನ ಹೆಚ್ಚಳ ಮಾಡಿದ್ದಾರೆ. ಇನ್ನು ಹರ್ಷಿತ್ ರಾಣಾ ಗಾಯದ ನಡುವೆ ಪತಿರಾನ್ ಆಗಮನ ಕೋಲ್ಕತಾಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಏರಿಳಿಸುವಂತಹ ಅಪಘಾತವೊಂದು ಸಂಭವಿಸಿದೆ. ಜನನಿ ಬೀಡ ಪ್ರದೇಶವಾಗಿರುವ ಅಕ್ಕಮಹಾದೇವಿ ವೃತ್ತದಲ್ಲಿ ವೇಗವಾಗಿ ಬಂದಂತಹ ಕಾರು ಆಂಬ್ಯುಲೆನ್ಸ್ ನಡುವೆ ಭೀಕರವಾಗಿ ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಕಾರು ರಸ್ತೆಯಲ್ಲೇ 3-4 ಬಾರಿ ಪಲ್ಟಿಯಾಗಿದ್ದು ಸದ್ಯ ದೊಡ್ಡ ಮಟ್ಟದ ಪ್ರಾಣಾಪಾಯ ತಪ್ಪಿದಂತಾಗಿದೆ. ಈ ಭೀಕರ ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಯಾದಗಿರಿ ಜಿಲ್ಲೆ ಸುರಪುರ ನಗರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಲಾಗಿದ್ದ ಬಸ್ ನಿಲ್ದಾಣ ಈಗ ಹೋಟೆಲ್ ಆಗಿ ಮಾರ್ಪಾಡಾಗಿದೆ. ಸುರಪುರ ನಗರದ ತಿಮ್ಮಾಪುರ ಹಳೆ ಬಸ್ ನಿಲ್ದಾಣ ಅಕ್ರಮವಾಗಿ ಹೋಟೆಲ್ ಮತ್ತು ಕಟ್ಟಿಗೆ ಅಡ್ಡಿಯಾಗಿ ಬದಲಾಗಿದ್ರೂ ಕೂಡ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಹಳೆ ಬಸ್ ನಿಲ್ದಾಣ. ನಮಸ್ಕಾರ, ನಾನು ಸಚಿನ್ ಕುಮಾರ್ ನಾಯಕ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಸುರಪುರ ತಾಲೂಕು ಅಧ್ಯಕ್ಷರು. ಸುರಪುರ ನಗರದ ತಿಮ್ಮಾಪುರ ಅಂತಕ್ಕಂಥ ಒಂದು ವಾರ್ಡಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಂಪೌಂಡ್ಗೆ ಹೊಂದಿಕೊಂಡಿರ್ತಕ್ಕಂತಹ ತಿಮ್ಮಾಪುರ ಹಳೆ ಬಸ್ ನಿಲ್ದಾಣವನ್ನು ಈಗ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ಹಳೆ ಬಸ್ ನಿಲ್ದಾಣ ಹೋಗಿ ಒಂದು ಭಕ್ತಿ ಸಡಗರದಿಂದ ಸಾಗುತ್ತಿದ್ದ ರಥೋತ್ಸವ ವೇಳೆ ಕಿರಿಕ್ ಪಾರ್ಟಿಗಳು ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ. ದೇವರ ರಥ ಸಾಗುವ ಹಾದಿಯಲ್ಲಿ ಕಾರನ್ನ ಅಡ್ಡ ನಿಲ್ಲಿಸಿ ಸಾರ್ವಜನಿಕರ ಜೊತೆ ಕಿರಿಕ್ ಮಾಡಿದ್ದಲ್ಲದೆ ಪ್ರಶ್ನೆ ಮಾಡಿದ ಜಾತ್ರಾ ಕಮಿಟಿಯ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗದಗ ಜಿಲ್ಲೆ ಮಲ್ಲಸಮುದ್ರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ತಡರಾತ್ರಿ ಹೈ ಡ್ರಾಮಾ ನಡೆದಿದೆ.
ರೈತರ ಜಮೀನಿಗೆ ನುಗ್ಗಿ ಕೃಷಿ ಪರಿಕರಗಳನ್ನು ಕಳ್ಳತನ ಮಾಡೋದಕ್ಕೆ ಒಂದು ಗ್ಯಾಂಗ್ ಬಂದಿತ್ತು. ಅಡ್ಡಿಪಡಿಸಿದ ರೈತನ ಮೇಲೆ ಕೊಡಲಿಯಿಂದ ಹಲ್ಲೆ ಮಾಡಿದ್ರು. ಆದರೆ ಗ್ರಾಮಸ್ಥರ ಕೆಚ್ಚೆದೆಗೆ ಬೆದರಿದಂತಹ ಕಳ್ಳರ ಪೈಕಿ ಒಬ್ಬ ಸಿಕ್ಕಿಬಿದ್ದಿದ್ದಾನೆ. ಆತನಿಗೆ ಗ್ರಾಮಸ್ಥರು ಸರಿಯಾದ ಶಾಸ್ತಿ ಮಾಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದಿಂದ ಜಗತ್ತು ಇಂಧನದ ಬಿಕ್ಕಟ್ಟಿನಲ್ಲಿ ಸಿಲುಕೊಂಡಿದೆ. ಈ ಮಧ್ಯೆ ಮತ್ತೊಂದು ಮಹಾ ಗಂಡಾಂತರಕ್ಕೆ ಸಾಕ್ಷಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ತೈಲ ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಜಗತ್ತಿನ ಕಣ್ಣು ಕೆಂಪು ಮಾಡಿದ್ದ ಇರಾನ್ ಈಗ ಡಿಜಿಟಲ್ ಯುದ್ಧಕ್ಕೆ ಸಜ್ಜಾದಂತೆ ಕಾಣ್ತಾ ಇದೆ. ಇರಾನ್ನ ಇಂಟರ್ನೆಟ್ ಸಂಪರ್ಕವನ್ನು ಸಾಗಿಸುವಂತಹ ಸಮುದ್ರದೊಳಗಿನ ಫೈಬರ್ ಆಪ್ಟಿಕಲ್ ಕೇಬಲ್ಗಳನ್ನು ಕಟ್ ಮಾಡುವ ನಿರ್ಧಾರಕ್ಕೆ ಮುಂದಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಹಾಗೂ ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಭಾರಿ ಕುಸಿತಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಾಲರ್ ಎದುರು ರೂಪಾಯಿ 93.24 ರೂಪಾಯಿಗೆ ಕುಸಿತ ಆಗಿದೆ. ವಿದೇಶಿ ಹೂಡಿಕೆದಾರರು ಸರಿಸುಮಾರು 67,000 ಕೋಟಿಗೂ ಅಧಿಕ ಹಣವನ್ನು ಹಿಂಪಡೆದುಕೊಂಡಿರೋದು ಈ ಕುಸಿತಕ್ಕೆ ಕಾರಣ. ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಹಣದುಬ್ಬರ ಉಂಟಾಗುವ ಆತಂಕ ಎದುರಾಗಿದೆ. ಇರಾನ್ ವಿರುದ್ಧದ ಯುದ್ಧವನ್ನು ವಿರೋಧಿಸಿ ಅಮೆರಿಕದ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಮಾಜಿ ನಿರ್ದೇಶಕ ಜೋ ಕೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತಯಾರಿಸ್ತಾ ಇದೆಯನ್ನೋ ಟ್ರಂಪ್ ಹೇಳಿಕೆ ಆಧಾರರಹಿತ. ಇಸ್ರೇಲ್ ಒತ್ತಡದಿಂದಾಗಿ ಈ ಯುದ್ಧ ನಡೀತಾ ಇದೆಯಂತ ಜೋ ಕೆಂಟ್ ಅವರು ಟೀಕಿಸಿದರು. ಇರಾನ್ನಿಂದ ಅಮೆರಿಕಾಗೆ ಯಾವುದೇ ಬೆದರಿಕೆಗಳು ಇಲ್ಲ ಅಂತ ಕೆಂಟ್ ಅವರು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ ಪಡೆಗಳು ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ದಂಪತಿ ಹಾಗೂ ಇಬ್ಬರು ಮಕ್ಕಳು ಸೇರಿ ಒಂದೇ ಕುಟುಂಬದ 4 ಜನ ಸಾವನ್ನಪ್ಪಿದ್ದಾರೆ. ಈ ದಾಳಿಗೆ ಪ್ಯಾಲೆಸ್ಟೀನ್ನಲ್ಲಿ ಭಾರಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ನಾಗರಿಕರ ಮೇಲೆ ನಡೀತಾ ಇರುವಂತಹ ದಾಳಿಯನ್ನ ತಡೆಯುವುದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರವೇಶ ಮಾಡಬೇಕು ಅಂತ ಪ್ಯಾಲೆಸ್ಟೀನ್ ಪ್ರಾಧಿಕಾರ ಒತ್ತಾಯ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಇಂಧನ ಮಾರುಕಟ್ಟೆಯಲ್ಲಿ ಮಹಾ ಸ್ಫೋಟ ಸಂಭವಿಸಿದೆ. ಕತಾರ್ನ ಪ್ರಮುಖ ಗ್ಯಾಸ್ ಪ್ಲಾಂಟ್ಗಳ ಮೇಲೆ ನಡೆದಂತಹ ಕ್ಷಿಪಣಿ ದಾಳಿ ಈಗ ಭಾರತದ ಅಡುಗೆ ಮನೆಗೂ ಬಿಸಿ ಮುಟ್ಟಿಸಿದೆ. ಭಾರತಕ್ಕೆ 40%ಕ್ಕೂ ಹೆಚ್ಚು ಅನಿಲ ಪೂರೈಕೆ ಮಾಡುವ ಕತಾರ್ ಮೇಲೆ ದಾಳಿ ನಡೆದಿದೆ. ದೇಶದ ಇಂಧನ ಭದ್ರತೆಗೆ ದೊಡ್ಡ ತಲೆನೋವಾಗಿ ಇದು ಪರಿಣಮಿಸಿದೆ. ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ಚಿನ್ನಾಭರಣ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ 1 ತಿಂಗಳಿನಿಂದ ಏರುಗತಿಯಲ್ಲಿ ಇದ್ದಂತಹ ಚಿನ್ನ ಇಂದು ಭಾರಿ ಕುಸಿತವಾಗಿದೆ. ಯುಗಾದಿ, ರಂಜಾನ್ ಮತ್ತು ಮದುವೆ ಸೀಸನ್ ಬೆನ್ನಲ್ಲೇ ಚಿನ್ನದ ಬೆಲೆ ಇಳಿಕೆಯಾಗಿರೋದು ಆಭರಣ ಪ್ರಿಯರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಮಾರ್ಚ್ ತಿಂಗಳಲ್ಲಿ ಮೊದಲ ಬಾರಿಗೆ ಚಿನ್ನದ ರೇಟ್ ಇಷ್ಟೊಂದು ಡೌನ್ ಆಗಿದೆ. ಒಂದೇ ದಿನಕ್ಕೆ 24 ಕ್ಯಾರೆಟ್ ಚಿನ್ನದ ಬೆಲೆ 2,780 ರೂಪಾಯಿ ಕಡಿತ ಆಗಿದೆ. ಇರಾನ್ ವಿರುದ್ಧ ಯುದ್ಧ ಮತ್ತಷ್ಟು ತೀವ್ರತೆ ಪಡೆದುಕೊಳ್ತಾ ಇದೆ. ಈ ಮಧ್ಯೆ ಕೆಲವು ದಿನಗಳಿಂದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೃತಪಟ್ಟಿದ್ದಾರೆ ಅನ್ನೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಅವರ ವಿಡಿಯೋಗಳು AI ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಸಾವಿನ ವದಂತಿಗೆ ಇದೀಗ ಸ್ವತಃ ನೆತನ್ಯಾಹು ಬ್ರೇಕ್ ಹಾಕಿದ್ದಾರೆ. ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳೋ ಮೂಲಕ ತಮ್ಮ ವಿರೋಧಿಗಳು ಹಾಗೂ ವದಂತಿ ಹಬ್ಬಿಸಿದವರಿಗೆ ಖಡಕ್ ಆಗಿ ಸಂದೇಶ ರವಾನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.